ಕರ್ನಾಟಕ ಇತಿಹಾಸದಲ್ಲಿ ಅತಿ ಹೆಚ್ಚು ರಾಜ್ಯವನ್ನು ಗೆದ್ದ 5 ಸಾಮ್ರಾಟರ ಬಗ್ಗೆ ತಿಳಿದುಕೊಳ್ಳೋಣ. ಟಾಪ್ 5. ರಾಜ ವಿಷ್ಣುವರ್ಧನ. 12ನೇ ಶತಮಾನದ ಪ್ರಬಲ ದೊರೆ ಎನಿಸಿಕೊಂಡ ಇವರು ತಮ್ಮ ಹೊಯ್ಸಳ ಸಾಮ್ರಾಜ್ಯವನ್ನು ಬಲಿಷ್ಠವಾಗಿಸಿ ಇಡೀ ದಕ್ಷಿಣ ಕರ್ನಾಟಕ, ಉತ್ತರ ತಮಿಳುನಾಡು, ನೈಋತ್ಯ ಆಂಧ್ರಪ್ರದೇಶದ ಬಹುಭಾಗಗಳಲ್ಲಿ ವಿಸ್ತರಿಸಿದ್ದರು. ಟಾಪ್ 4. 6ನೇ ವಿಕ್ರಮಾದಿತ್ಯ. ವಿಕ್ರಮ ಶಕೆಯ ಸ್ಥಾಪಕರಾದ ಇವರು ಕಲ್ಯಾಣಿ ಚಾಲುಕ್ಯರಲ್ಲಿ ಶ್ರೇಷ್ಠ ಅರಸರು. ಇವರ ಸಾಮ್ರಾಜ್ಯ ನರ್ಮದಾ ನದಿಯಿಂದ ಕಾವೇರಿ ನದಿವರೆಗೆ ಹಾಗೂ ಅರಬ್ಬಿ ಸಮುದ್ರದಿಂದ ಛತ್ತೀಸ್ಗಢದ ಗಡಿಯವರೆಗೂ ವಿಸ್ತರಿಸಿತ್ತು. ಟಾಪ್ 3. ಕೃಷ್ಣದೇವರಾಯ. ಚಿನ್ನದ ನಾಡು ಹಂಪಿಯಿಂದ ವೈಭವದ ಆಳ್ವಿಕೆ ಮಾಡಿದ ಸೋಲನ್ನೇ ಅರಿಯದ ವಿಜಯನಗರದ ಚಕ್ರವರ್ತಿ. ಗುಲ್ಬರ್ಗಾದಿಂದ ಕನ್ಯಾಕುಮಾರಿವರೆಗೆ ಹಾಗೂ ಒಡಿಶಾದಿಂದ ಅರಬ್ಬಿ ಸಮುದ್ರದವರೆಗೆ ವಿಸ್ತರಿಸಿದ ಭೂಪ್ರದೇಶ ಕೃಷ್ಣದೇವರಾಯರದ್ದು. ಟಾಪ್ 2. ಇಮ್ಮಡಿ ಪುಲಕೇಶಿ. ಬಾದಾಮಿಯಿಂದ ಆಳಿದ ನೌಕಾಪಡೆಯ ಪಿತಾಮಹ, ದಕ್ಷಿಣ ಪಥೇಶ್ವರನಾಗಿ ಪ್ರಸಿದ್ಧಿಯಾದ ಇವರು ತಮ್ಮ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯವನ್ನು ನರ್ಮದಾ ನದಿಯಿಂದ ಕಾವೇರಿ ನದಿವರೆಗೆ ಮತ್ತು ದಕ್ಕನ್ ಪ್ರಸ್ಥಭೂಮಿಯಾದ್ಯಂತ ವಿಸ್ತರಿಸಿದ್ದರು. ಟಾಪ್ 1. 3ನೇ ಗೋವಿಂದ. ಇಡೀ ಭರತ ಖಂಡದಲ್ಲಿಯೇ ರಾಷ್ಟ್ರಕೂಟರ ಪ್ರಭಾವ ಬೀರಿದ ಅರಸ ಇವರು. ಕನ್ಯಾಕುಮಾರಿಯಿಂದ